BHFನಲ್ಲಿ ಕರೆದಿರುವಂತಹ ಹೆಡ್ ಕಾನ್ಸ್ಟೇಬಲ್ ಮತ್ತು ASI ಸ್ಟೆನೋಗೆ ಸಂಬಂಧಪಟ್ಟಂಗ ಹುಡುಗರಲ್ಲಿ ಭಾಳಷ್ಟು ಡೌಟ್ಗಳ ಮತ್ತು ಕನ್ಫ್ಯೂಷನ್ಗಳದಾವ. ನೀವು ಕೇಳ್ತಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಸರ ಫಿಸಿಕಲ್ ಫಸ್ಟಿಗೆ ಇರ್ತೈತಿ ಅಥವಾ ಎಕ್ಸಾಮ್ ಇರುತ್ತಾ, ಅರ್ಜಿ ಹಾಕಕ್ಕೆ ಇನ್ನೂ ಎಷ್ಟು ದಿನ ಟೈಮ್ ಐತಿ, ಇನ್ನೂ 3 ದಿನ ಐತಿ, ಅದು ಯಾವ ಡೇಟ್ ತನಕ ಐತಿ, ಮತ್ತು ಪೇಮೆಂಟ್ ಮಾಡೋಕ್ಕೆ ಎಷ್ಟು ಟೈಮ್ ಐತಿ, ಪರೀಕ್ಷೆಗೆ ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು ಮತ್ತು ಯಾವ ಪುಸ್ತಕ ಓದಬೇಕಂತ, ಯಾವ್ದು ಒಳ್ಳೇದೈತಿ ಏನಂತ ಅದನ್ನೂ ಕೇಳಕತ್ತೀರಿ. ಪರೀಕ್ಷೆ ಕನ್ನಡನಾಗ ಬರೀಬಹುದಾ ಅಂತ ಕೇಳತ್ತೀರಿ. ಸೊ ಅದ್ರ ಬಗ್ಗೆ ಪೂರ್ತಿ ಡಿಸ್ಕಷನ್ ಮಾಡ್ತೀನಿ. ನಾನು ಕೊಡಕತ್ತಿರತಕ್ಕಂಥ ಮಾಹಿತಿಗಳು ನಿಮಗೆ ಇಷ್ಟ ಆಗಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಆದಷ್ಟು ಹುಮ್ಮಸ್ಸು ಹೆಚ್ಚಾಗುತ್ತೆ, ಈ ಥರ ಒಳ್ಳೊಳ್ಳೆ ಮೆಸೇಜ್ಗಳನ್ನು ನಿಮ್ಗೆ ತಲುಪಿಸಬೇಕು ಅಂಥೇಳಿ. ಓಕೆ, ಮತ್ತು ಹಂಗೆ ಮತ್ತೊಬ್ಬ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಮಗ್ಗಲ್ಕಿರೋ ಗಂಟೆ ಹೊಡಿದು ಮರ್ಯಾಕೆ ಹೋಗ್ಬೇಡ್ರಿ. ಯಾಕಂದ್ರೆ ಯಾವುದೇ ಜಾಬ್ದೊಂದು ವಿಡಿಯೋ ಮಾಡಿ ಹಾಕಿದ್ನಿ ಅಂದ್ರೆ ಅದ್ರದ್ದು ನೋಟಿಫಿಕೇಷನ್ ನಿಮಗೆ ಶೋ ಆಗುತ್ತೆ. ಓಕೆ, ಎಸ್. ಸೊ ನೋಡ್ಕೊಳ್ರಿ, ಈಗ ಫಸ್ಟ್ನೇದಾಗಿ BSF ಹೆಡ್ ಕಾನ್ಸ್ಟೇಬಲ್ ಮತ್ತು ASI ಸ್ಟೆನೋದ ಫಿಸಿಕಲ್ ಫಸ್ಟ್ ಇರ್ತೈತೆ ಅಥವಾ ಎಕ್ಸಾಮ್ ಫಸ್ಟ್ ಇರುತ್ತೆ. ಫಸ್ಟಿಗೆ ಇರ್ತಕ್ಕಂಥದ್ದು ಫಿಸಿಕಲ್ಲ, ಫಸ್ಟ್ ಪೇಜ್ ಒಳಗೆ ಫಿಸಿಕಲ್ಲ, ಸೆಕೆಂಡ್ ಪೇಜ್ ಒಳಗೆ ಎಕ್ಸಾಮ, ಅದು ಆದ್ಮ್ಯಾಗ ಕಂಪ್ಯೂಟರ್ ಟೈಪಿಂಗ್ ಆ್ಯಂಡ್ ಸ್ಕಿಲ್ ಟೆಸ್ಟ್ ಅಂತಾರೆ. ಅಂದರೆ ಟೈಪಿಂಗ್ ಯಾವ ಥರ ಸ್ಪೀಡ್ ಐತಿ ಅದನ್ನು ಚೆಕ್ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೆಡಿಕಲ್ಲ ಲಾಸ್ಟ್ ಆಗುತ್ತೆ. ಫೈನಲ್ ಆಗಿ ಮೆರಿಟ್ ಏನು ಬರ್ತದಿಲ್ಲ ಅವಾಗ ಪೋಸ್ಟ್ ವೈಸ್ ವಿಂಗಡಣೆ ಮಾಡ್ತಾರೆ. ಅಂದರೆ BSF ಅಂದರೆ ಬರೀ BSF ಒಳಗಡೆ ಮಾತ್ರ ಇಲ್ಲಿವ, ಬೇರೆ ಬೇರೆ ಪೋರ್ಸ್ನೊಳಗೂ ಅದಾವ. ಅಂದರೆ CRPF, CSF, ಅಸ್ಸಾಂ ರೈಫಲ್, ITBP ಈ ಥರ ಪ್ರತಿಯೊಂದು ಪೋರ್ಸಿಗೆ ಕೆಲವೊಂದಿಷ್ಟು ಅಂತೇಶಿಂದ ಇಂತಿಷ್ಟು ಪೋಸ್ಟ್ಗಳನ್ನ ವಿಂಗಡಣೆ ಮಾಡ್ಯಾರ. ಸೊ ಅದನ್ನು ನೋಡ್ಕೊಳ್ರಿ, ಯಾವ ಪೋಸ್ಟಿಗೆ ಎಷ್ಟೆಷ್ಟು ಅದಾವ ಅಂತೇಶಿಂದ ಈಗ ಶೋ ಮಾಡಕತ್ತಿಲ್ಲ, ಇದನ್ನು ನೋಡ್ಕೊಳ್ರಿ. ನಾನೇನೈತಪ್ಪ ಅಂದ್ರೆ ಪ್ರತಿಯೊಂದನ್ನು ನೋಟಿಫಿಕೇಶನ್ ಪ್ರಕಾರ ಅದೆಲ್ಲನೂ ಕಟ್ ಮಾಡಿ ನಿಮ್ಗೆ ಶೋ ಮಾಡ್ತಾ ಇರ್ತೀನಿ. ನೀವು ಯಾರ್ಯಾರ್ದು ಕೇಳಿಬಿಟ್ಟ ಸರ ಫಸ್ಟಿಗೆ ಎಕ್ಸಾಮ್ ಐತೆ ಅನ್ನತ್ತಾರೆ ಸರ್, ಅವ್ರು ಹಂಗೆ ಅನ್ನತ್ತಾರೆ, ನೀವು ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ, ನನ್ನೂ ಕನ್ಫ್ಯೂಷನ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವ್ರು ಏನು ಮಾಡ್ತಾರೆ, ಯಾವುದೋ ಒಂದು ನೋಟಿಫಿಕೇಶನ್ ಹೇಳಿಬಿಟ್ಟಿರ್ತಾರೆ, ಈ ಪ್ರೆಸೆಂಟ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಏನೈತಿ ಅಂತ ನೋಡಲ್ಲ ಅವರು. ಅದನ್ನೆಲ್ಲ ಬಿಟ್ಟು ನಾನು ಕೇಳಿ ನೀವು ಕನ್ಫ್ಯೂಷನ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಪ್ರತಿಯೊಂದು ನಾನು ವಿಡಿಯೋ ಮಾಡಿ ಹಾಕ್ತಿರ್ತೀನಿ, ಬೇರೆ ಬೇರೆ ಮಾಹಿತಿಗಳನ್ನ ಕೊಡ್ತಾ ಇರ್ತೀನಲ್ಲ, ಪ್ರತಿಯೊಂದನ್ನು ನೆನಪು ಇರಬೇಕಂತೇಸಿ ನನಗೂ ಇರಲ್ಲ. ಆ ಕಾರಣಕ್ಕಾಗಿ ಕರೆಕ್ಟಂಗಿ ಸೊ ನೋಟಿಫಿಕೇಶನ್ ಏನೈತಿ ಬೇಕಂದ ತಕ್ಷಣ ಸೊ ಪ್ರತಿಯೊಂದು ಯಾವುದೇ ನೋಟಿಫಿಕೇಶನ್ ಬಂದ್ರೆ ನನ್ನ ಸ್ನೇಹಜೀವಿ ಟೆಲಿಗ್ರಾಮ್ ಚಾನಲ್ ಒಳಗಡೆ ನೋಟಿಫಿಕೇಶನ್ ಹಾಕಿರ್ತೀನಿ. ಯಾರು ನನ್ನ ಸ್ನೇಹಜೀವಿ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗ್ರಿ ಸದ್ದ ಹೋಗಿ. ಪ್ರತಿಯೊಂದು ಜಾಬ್ ನೋಟಿಫಿಕೇಶನ್ ಆಯಿತು, ಮಾಹಿತಿ ಆಯಿತು, ಎಲ್ಲನೂ ಅದ್ರೊಳಗೆ ಕೊಟ್ಟಿರ್ತೀನಿ, ಅವಾಗ ನೋಡ್ಕೊಂತಿರ್ತು ಬರ್ರಿ. ಸೊ ವೇಸ್ಟ್ ಆಗಿರ್ತಕ್ಕಂಥದ್ದು ಗಾಳಿ ಒಳಗೆ ಮಾತಾಡೋರ್ದ ಕೇಳಿ ನನಗೆ ಕನ್ಫ್ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಸೊ ನಂದು ಎಲ್ಲನೂ ಕರೆಕ್ಟ್ ಇರ್ತಕ್ಕಂತಲ್ಲ, ತಪ್ಪಿದ್ರೂ ಅದನ್ನು ಹೇಳ್ತು ಬರ್ರಿ, ಸರ್ ಇದು ತಪ್ಪಾಗೈತಿ ನಿಮ್ದು ಅಂತೇಳಿ ನಾನು ತಿದ್ಕೊತೀನಿ. ಓಕೆ, ಸೊ ಈ ಥರ ಪೋಸ್ಟ್ಗಳನ್ನ ವಿಂಗಡಣೆ ಮಾಡಿ ಫೈನಲ್ ಮೆರಿಟ್ ತೆಗಿತಾರೆ. ಫಸ್ಟಿಗೆ ನೀವು ಫಿಸಿಕಲ್ ಪಾಸ್ ಮಾಡಿದ್ರಿ, ಫಿಸಿಕಲ್ ಸ್ಟ್ಯಾಂಡರ್ಡ್ ಬಗ್ಗೆ ನಿಮ್ಗೆ ಬೇಕಂದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿನಿ, ಯಾವ ಥರ ಇರ್ತೈತಿ ಏನಿರ್ತೈತಿ, ಫಿಸಿಕಲ್ ಯಾವ ಥರ ಅಂತ ಎಲ್ಲನೂ ಫಸ್ಟಿಗೆ ಒಂದು ವಿಡಿಯೋ ಮಾಡಿ ಹಾಕಿನಿ BSF, ಅದನ್ನು ನೋಡ್ಕೊಡ್ರಿ ಹೋಗಿ. ಇಲ್ಲ ಲಾಸ್ಟಿಗೆ ಶೋ ಆಗುತ್ತೆ, ಅವಾಗ ಟಚ್ ಮಾಡಿರಿ ಓಪನ್ ಆಗುತ್ತೆ ವಿಡಿಯೋ. ಓಕೆ, ಫಿಸಿಕಲ್ದ ಕ್ವಾಲಿಫೈ ಆದ್ರಿ ಅಂದ್ರೆ ನೆಕ್ಸ್ಟ್ ಎಕ್ಸಾಮ್ ತೊಗೋತಾರೆ. ನಿಮ್ಗೆ ಎಕ್ಸಾಮ್ ಪ್ಯಾಟರ್ನ್ ಏನಿರ್ತೈತಿ, ಸಿಲೆಬಸ್ ಏನಿರ್ತೈತಿ, ಪರೀಕ್ಷೆಗೆ ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು ಮತ್ತು ಪುಸ್ತಕ ಯಾವ್ದು ತೊಗೋಬೇಕು ನೋಡ್ರಿ. ಪುಸ್ತಕದ ಸಿಲೆಬಸ್ ಶೋ ಮಾಡಕತ್ತೀನಿಲ್ಲ, ಸೊ ಇದೇ ಸಿಲೆಬಸ್. ಇಲ್ಲಿ SSC ಸಿಲೆಬಸ್ ಪ್ರಕಾರ ಸೇಮ್ ಇರ್ತೈತಿ, ಮತ್ತು ಇಲ್ಲಿ ಕಂಪ್ಯೂಟರ್ ನಾಲೆಜ್ ಮಾತ್ರ ಒಂದು ಹೆಚ್ಚಾಗೈತಿ ಇಲ್ಲಿ. ಸೊ ಅದಕ್ಕೆ 20 ಮಾರ್ಕ್ಸ್ ಹೆಚ್ಚಿಗೆ ಕೇಳಕತ್ತಾರೆ. ಅಂದರೆ ಟೋಟಲ್ 100 ಮಾರ್ಕ್ಸ್ ಏನೈತಿ, ಪ್ರತಿಯೊಂದಕ್ಕೂ 20 ವಿಂಗಡಣೆ ಮಾಡಿ ಸಿಲೆಬಸ್ಸನ್ನು ಕೊಟ್ರೆ ಇದನ್ನು ನೋಡ್ಕೊಳ್ರಿ. ಇದನ್ನು ಬಿಟ್ಟರೆ ಸಿಲೆಬಸ್ ಬೇರೆ ಯಾವುದು ಇರಂಗಿಲ್ಲ, ಇದ್ದ ಥರ ಇರ್ತೈತಿ. ಇದನ್ನು ಕರೆಕ್ಟಂಗಿ ನೋಡ್ಕೊಂಡು ಬಿಡ್ರಿ, ಆಯಿತಾ. ಈ ಯಾವ ಬುಕ್ಸ್ ತೊಗೋಬೇಕಂದ್ರೆ ಫ್ಲಿಪ್ಕಾರ್ಟ್ ಒಳಗೆ ಇರ್ತಕ್ಕಂಥದ್ದು ಇದು ಶೋ ಏನು ಮಾಡಕತ್ತಿಲ್ಲ, ಇದು ಫ್ಲಿಪ್ಕಾರ್ಟ್ ಒಳಗಡೆ ಸಿಗ್ತೈತಿ. ಸೊ ಬೇರೆ ಬೇರೆ ಬುಕ್ಸ್ ಸಿಲೆಬಸ್ ಮಾತ್ರ ಓದ್ಕೋಬೇಕು ನೀವು, ಎಲ್ಲನೂ ಸಿಲೆಬಸ್ ಸೇಮ್ ಇರ್ತೈತಿ. ಯಾವುದೇ ಪ್ರತಿಯೊಂದು ಬುಕ್ಸ್ ತೊಗೊಂಡ್ರಿ ಅಂದ್ರೆ ಇಂಗ್ಲೀಷ್ ಅವ್ರ ಹಿಂದಿ ಒಳಗನ ಎಕ್ಸಾಮ್ ಇರ್ತೈತಿ. ಒಟ್ಟು ಇದ್ರೂ ಕ್ವಶನ್ ಬರ್ಬೇಕಂತೇನಲ್ಲ, ಈ ರೀತಿ ಒಳಗೆ ಮಾಡಲಾಗಿ ಬರ್ತಿರ್ತಾವೆ. ಒಟ್ಟಾರೆ ಸ್ಟಡಿ ಮಾಡ್ಕೊಂತಿರ್ತು ಬರ್ರಿ ಬುಕ್ಸ್ ತೊಗೊಂಡು. ಸೊ ಪರೀಕ್ಷೆ ಕನ್ನಡ ಒಳಗೆ ಬರೆಯೋಕೆ ಅವಕಾಶ ಇಲ್ಲ, ಯಾಕಂದರೆ ಇದು ಆಫಿಷಿಯಲ್ ಡ್ಯೂಟಿಯಾಗಿ ಇರೋದ್ರಿಂದಾಗಿ ಪರೀಕ್ಷೆ ಹಿಂದಿ ಅಥವಾ ಇಂಗ್ಲೀಷ್ ಒಳಗೆ ಮಾತ್ರ ಇರ್ತೈತೆ, ಆಯಿತು. ಅದಕ್ಕಾಗಿ ಈ ಬುಕ್ಸನ್ನು ತೊಗೊಳ್ರಿ, ಸಿಲೆಬಸ್ ಪ್ರಕಾರ ಸ್ಟಡಿ ಮಾಡ್ಕೊಳ್ರಿ. ಮತ್ತು ಎಕ್ಸಾಮ್ ಆದ್ಮೇಲೆ ಏನು ಕಂಪ್ಯೂಟರ್ ಟೈಪಿಂಗ್ ಇರುತ್ತಲ್ಲ, ಭಾಳಷ್ಟು ಸ್ಪೀಡಾಗಿ ಟೈಪಿಂಗ್ ಮಾಡುವಂಥದ್ದು ಇರಬೇಕು. 1 ನಿಮಿಷಕ್ಕೆ 35 ವರ್ಡ್ ಇಂಗ್ಲೀಷ್ ಟೈಪಿಂಗ, ಇಲ್ಲ ಹಿಂದಿ ಟೈಪಿಂಗ್ ಮಾಡ್ತೀನಿ ಅನ್ನೋರು ಏನೈತಿ 1 ನಿಮಿಷಕ್ಕೆ 30 ವರ್ಡ್ಗಳನ್ನು ಹಿಂದಿ ಟೈಪಿಂಗ್ ಮಾಡ್ಬೇಕು. ಕಣ್ಣು ಮುಚ್ಚಿ ಸ್ಪೀಡ್ ಆ ಥರ ಟೈಪಿಂಗ್ ಮಾಡ್ತಿದ್ರೆ ಮಾತ್ರ ನಿಮ್ಗೆ ಅಪ್ಲಿಕೇಶನ್ ಹಾಕ್ರಿ. ಇಲ್ಲ ಫಿಸಿಕಲ್ ನೋಡ್ಕೊತೀನಿ ಮತ್ತು ಎಕ್ಸಾಮ್ ಯಾವ ಥರ ಇರ್ತೈತಿ ಅದನ್ನು ನೋಡ್ತೀನಿ ಅಂದ್ರೆ ಹೋಗಿ ಬರ್ಬೋದು. ಫಿಸಿಕಲ್ ಯಾವ ರೀತಿ ಏನಿರ್ತೈತಿ ಅಂತ ಹೇಳಿ ಅದನ್ನು ಒಂದು ಸ್ವಲ್ಪ ವಿಡಿಯೋ ಐತಿ, ಅದನ್ನು ನೋಡ್ಕೊಳ್ರಿ, ಇದೆ ಶೋ ಮಾಡ್ತೀನಿ ಲಾಸ್ಟಿಗೆ. ಓಕೆ, ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಹಂಗೆ ನಿಮ್ಮ ದೋಸ್ತರಿಗೂ ಶೇರ್ ಮಾಡಿರಿ, ಇನ್ಫಾರ್ಮೇಷನ್ ಎಲ್ರಿಗೂ ತಲುಪಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.